ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪಶ್ಚಿಮ ಏಷ್ಯಾದಲ್ಲಿ ಪರಿಸ್ಥಿತಿ ಈಗ ಕೈ ಮೀರಿ ಹೋಗ್ತಾ ಇರುವಂಥದ್ದು. ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ದಾಳಿಗೆ ಪ್ರತಿಯಾಗಿ ಇರಾನ್ ಈಗ ಭೀಕರ ದಾಳಿ ಆರಂಭಿಸಿರುವಂಥದ್ದು. ಇಡೀ ಮಧ್ಯಪ್ರಾಚ್ಯ ಈಗ ಯುದ್ಧದ ಜ್ವಾಲೆಯಲ್ಲಿ ಬೇಯ್ತಾ ಇರುವಂಥದ್ದು. ಏನಿದು ಯುದ್ಧ ಸಂಘರ್ಷ, ಏನಿದು ಈ ಒಂದು ಯುದ್ಧದ ಕಾರ್ಮೋಡ, ಏನು ಈ ಒಂದು US ಅಥವಾ ಇಸ್ರೇಲ್ ತಂಡಗಳು ಇವಾಗ ಖಮೇನಿ ಹತ್ಯೆ ಮಾಡಿದ್ದೇವೆ ಅಂತ ಅವಕಾಶವಾದಗಳನ್ನು ಉಲ್ಲೇಖ ಮಾಡ್ತಾ ಇರುವಂಥದ್ದು. ಸೊ ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ನ ಮೇಲೆ ಏಕಾಏಕಿ ದಾಳಿ ಮಾಡ್ತಾ ಇದ್ದಂತೆ ಇರಾನ್ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಮಾತ್ರವಲ್ಲ, ಇಡೀ ಅಮೆರಿಕದ ನೆಲೆಗಳ ಮೇಲೆ 4 ಸುತ್ತಿನ ದಾಳಿಗಳು ಈಗಾಗಲೇ ನಡೆದಿರುವಂಥದ್ದು. ಅಮೆರಿಕ ನೆಲೆಗಳು ಎಲ್ಲೆಲ್ಲಿ ಇದೆಯೋ ಅವೆಲ್ಲದರ ಮೇಲೆ ಪ್ರತಿ ದಾಳಿ ನಡೆಸ್ತಾ ಇರುವಂಥದ್ದು. ಸೊ ಈ ಒಂದು ವಿಚಾರದಲ್ಲಿ ಮಧ್ಯರಾತ್ರಿ ಇಸ್ರೇಲ್ ಇರಾನ್ನ ವಿದ್ಯಾರ್ಥಿಗಳೇ ತುಂಬಿಕೊಂಡಿರುವಂತಹ ಕಟ್ಟಡದ ಮೇಲೆ ವಾಯು ದಾಳಿ ನಡೆಸಿರುವಂಥದ್ದು. ಸರಿಸುಮಾರು 108 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಸ್ಫೋಟಕ ಮಾಹಿತಿಗಳು ಹೊರಗಡೆ ಬರ್ತಾ ಇವೆ. ಇವೆಲ್ಲದರ ನಡುವೆ ಅಮೆರಿಕದ ನೆಲೆಗಳ ಮೇಲೆ ಇರಾನ್ ತೀವ್ರವಾದಂತಹ ಕ್ಷಿಪಣಿ ಮಳೆಯನ್ನೇ ಸುರಿಸ್ತಾ ಇರುವಂಥದ್ದು. ಇರಾನ್ ತನ್ನ ಕ್ಷಿಪಣಿಗಳು ಮತ್ತು ಡ್ರೋನ್ಗಳ ಮುಖಾಂತರ ಅಮೆರಿಕದ ಸೈನಿಕ ನೆಲೆಗಳನ್ನು ಗುರಿಯಾಗಿಸಿಕೊಳ್ತಾ ಇದೆ. ಕತಾರ್ನಲ್ಲಿರುವ ಅಮೆರಿಕದ ಅತಿ ದೊಡ್ಡ ವಾಯುನೆಲೆ ಅಲ್ ಉದೈದ್ ಮೇಲೆ ಇರಾನ್ ಸುಮಾರು 45 ಕ್ಷಿಪಣಿಗಳನ್ನು ಈಗಾಗಲೇ ಹಾರಿಸಿ ಆಗಿದೆ. ಇದರಲ್ಲಿ ಹೆಚ್ಚಿನವುಗಳನ್ನು ಹೊಡೆದುರುಳಿಸಲಾಗಿದ್ದರೂ ಕೂಡ ಕೆಲವು ಕ್ಷಿಪಣಿಗಳು ನೆಲಕ್ಕೆ ಅಪ್ಪಳಿಸಿವೆ ಎನ್ನುವಂತಹ ವರದಿಗಳು ಬರ್ತಾ ಇರುವಂಥದ್ದು. ಇನ್ನು 8 ದೇಶಗಳ ಮೇಲೆ ನಿರಂತರವಾಗಿ ಇರಾನ್ನ ಭೀಕರ ದಾಳಿ ಆಗಿರುವಂಥದ್ದು. ಇರಾನ್ ಕೇವಲ ಒಂದೆರಡು ಕಡೆಯಲ್ಲ, ಬರೋಬ್ಬರಿ 8 ದೇಶದಲ್ಲಿರುವ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇರುವಂಥದ್ದು. ಇದು ಬರೀ ಒಂದು ಸುತ್ತಿನ ದಾಳಿಯಲ್ಲ, ಈಗಾಗಲೇ 3-4 ಸುತ್ತಿನ ದಾಳಿಗಳು ನಿರಂತರವಾಗಿ ನಡೀತಾ ಇರುವಂಥದ್ದು. ದುಬೈ ಏರ್ಪೋರ್ಟ್ಗೂ ಕೂಡ ಈ ಒಂದು ಬಿಸಿ ಮುಟ್ಟಿರುವಂಥದ್ದು. ದುಬೈ ಏರ್ಪೋರ್ಟ್ ಈಗಾಗಲೇ ಬಂದಾಗಿರುವಂಥದ್ದು. ಸೌದಿ ಅರೇಬಿಯಾದಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸ್ತಾ ಇರುವಂಥದ್ದು. ಸೊ ಎಲ್ಲರೂ ಒಂದು ರೀತಿಯಲ್ಲಿ ರೋಷಾಗ್ನಿಕುಲರಾಗಿದ್ದಾರೆ. ಯಾಕಂತ ಹೇಳಿದರೆ ಇರಾನ್ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ, ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನುವಂತಹ ಮಟ್ಟಿಗೆ ಇವಾಗ ಅಲ್ಲಿನ ಆಗುಹೋಗುಗಳು ಬೆಳೆದು ನಿಂತಿರುವಂಥದ್ದು. ಇನ್ನು ಈ ಒಂದು ಇರಾನ್ ಕೇವಲ ಆ ಒಂದು ದಾಳಿಯನ್ನು ಅಲ್ಲಿಗೆ ನಿಲ್ಲಿಸೋದಿಲ್ಲ. ನೋಡಿ, ಇಸ್ರಾಲ್ ಮೇಲೆ ನೇರವಾಗಿ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಟೆಲ್ ಅವಿವ್ ಮತ್ತು ಜೆರುಸಲೇಂ ನಗರಗಳ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸುರಿಮಳೆಗೈದಿದೆ. ಈ ದಾಳಿಯಲ್ಲಿ ಸಾವು ನೋವುಗಳು ಸಂಭವಿಸಿದೆ ಎನ್ನುವಂತಹ ವರದಿಗಳು ಕೂಡ ಇವಾಗ ಬರ್ತಾ ಇರುವಂಥದ್ದು. ಇಸ್ರೇಲ್ನಾದ್ಯಂತ ಈಗ ಸೈರನ್ ಸದ್ದುಗಳು ದೊಡ್ಡ ಮಟ್ಟದಲ್ಲಿ ಮೊಳಗ್ತಾ ಇದೆ ಮತ್ತು ಜನರನ್ನ ಬಂಕರ್ಗಳತ್ತ ಹೋಗಲಿಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಹಲವು ಮೆಸೇಜ್ಗಳು ಬಂದಿದೆ. ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾ ಇದೆ, ಮಿಸೈಲ್ಗಳು ಬರುವಂತಹ ಸಾಧ್ಯತೆಗಳಿದೆ, ದಯವಿಟ್ಟು ಬಂಕರ್ಗಳಲ್ಲಿ ಹೋಗಿ ಅವಿತ್ಕೊಳ್ಳಿ ಅಂತ ಅಲ್ಲಿನ ಜನರಿಗೆ, ಅಂದರೆ ಆ ದೇಶದ ಜನರಿಗೂ ಹೊರಗಿನ ಜನರಿಗೂ ಇವಾಗ ಆದೇಶ ಮಾಡ್ತಾ ಇರುವಂಥದ್ದು. ಇನ್ನು ಇರಾನ್ ಘೋಷಣೆ ಮಾಡಿರುವಂತೆ ಈ ಭಾಗದಲ್ಲಿರುವ ಎಲ್ಲ ಅಮೆರಿಕದ ಮಿಲಿಟರಿ ಆಸ್ತಿಗಳು ಈಗ ಅವರಿಗೆ ಸಕ್ರಮ ಗುರಿಗಳು, ಅಂದರೆ ಲೆಜಿಟಿಮೇಟ್ ಟಾರ್ಗೆಟ್ಸ್. ಅಮೆರಿಕ ಎಲ್ಲಿಯವರೆಗೆ ಇಸ್ರಾಲ್ಗೆ ಸಾಥ್ ನೀಡುತ್ತದೆಯೋ ಅಲ್ಲಿಯವರೆಗೆ ಇರಾನ್ ಈ ದಾಳಿಯನ್ನು ಮುಂದುವರಿಸುವಂತಹ ಒಂದು ದೊಡ್ಡ ಮುನ್ಸೂಚನೆಯನ್ನು ನೀಡಿರುವಂಥದ್ದು. ನೋಡಿ, ದಶಕಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಆ ಭಯಾನಕ ಕ್ಷಣಗಳು ಈಗ ಬಂದಂತೆ ಕಾಣ್ತಾ ಇದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ನೇರ ಸಂಘರ್ಷ ಜಗತ್ತನ್ನು 3ನೇ ಮಹಾಯುದ್ಧದತ್ತ ತಳ್ತಾ ಇದೆಯಾ ಅನ್ನುವಂತಹ ವಿಚಾರ ಕೂಡ ಕಾದು ನೋಡಬೇಕಿದೆ. ಸೊ ಈ ಒಂದು ವಿಚಾರಗಳ ಬಗ್ಗೆ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀನಿ. ಈಗ ಅಮೆರಿಕ ಹೇಳ್ತಾ ಇರುವಂತೆ ಅಮೆರಿಕದ ಅವಕಾಶವಾದ ಏನಪ್ಪ ಅಂದರೆ ಇಸ್ರೇಲ್ ಮಾಧ್ಯಮಗಳು ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದು, ಖಮೇನಿ ಅವರನ್ನು ನಾವು ಹತ್ಯೆ ಮಾಡಿದ್ದೇವೆ, ಅಂದರೆ ಖಮೇನಿ ಅವರ ಶರೀರ ನಮಗೆ ಸಿದೆ, ಇರಾನ್ ಅಧ್ಯಕ್ಷರನ್ನು ನಾವು ಮುಗಿಸಿಬಿಟ್ಟಿದ್ದೇವೆ ಅನ್ನುವಂತಹ ಪತ್ರಿಕಾ ಪ್ರಕಟಣೆಗಳು ಬರ್ತಾ ಇದೆ. ಆದರೆ ಇದನ್ನು ಇರಾನ್ ಅತ್ಯಂತ ಗಂಭೀರವಾಗಿ ನಿರ್ಲಕ್ಷ್ಯ ಮಾಡಿದೆ. ಖಮೇನಿ ಅವರು ಇನ್ನೂ ಜೀವಂತವಾಗಿದ್ದಾರೆ ಎನ್ನುವಂತಹ ಮಾಧ್ಯಮ ವರದಿಗಳು ಇರಾನ್ನಲ್ಲೂ ಕೂಡ ಇವಾಗ ಹೊರಗಡೆ ಬರ್ತಾ ಇರುವಂಥದ್ದು. ಸೊ ಇಲ್ಲಿ ಖಮೇನಿ ಹತ್ಯೆ ಆದರೂ ಅಂತ ಟ್ರಂಪ್ ಕೂಡ ಇವಾಗ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಇವೆಲ್ಲವೂ ಕೂಡ ದೊಡ್ಡ ಗೊಂದಲಗಳಿಗೆ ಕಾರಣ ಆಗ್ತಾ ಇರುವಂಥದ್ದು. ಸದ್ಯದಲ್ಲಿ ಇರಾನ್ನ ಅಧ್ಯಕ್ಷ ಖಮೇನಿ ಹತ್ಯೆ ಆದ್ರ ಅಥವಾ ಏನು ಎತ್ತ ಅನ್ನೋದ್ರ ಬಗ್ಗೆ ಮುಂದಿನ ಅಪ್ಡೇಟ್ನಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೇನೆ. ಪಶ್ಚಿಮ ಏಷ್ಯಾದಲ್ಲಿ
ನಡೀತಾ ಇರುವಂತಹ ಮಹಾಯುದ್ಧದ ಭೀತಿ ಕೂಡ ಇವಾಗ ದೊಡ್ಡ ಒಂದು ರೀತಿಯಲ್ಲಿ ಎಲ್ಲ ದೇಶಗಳಿಗೂ ಈ ಒಂದು ಭೀತಿ ಆವರಿಸಿರುವಂಥದ್ದು. ರಷ್ಯಾ ಕೂಡ ಒಂದು ಕಡೆಗೆ ಇರಾನ್ ಜೊತೆ ನಿಂತ ಇದ್ದರೆ, ಪಾಕಿಸ್ತಾನ ಕೂಡ ಅಚ್ಚರಿ ಎಂಬಂತೆ ಇರಾನ್ ಜೊತೆಗೆ ಇವಾಗ ನಿಲ್ಲುತ್ತಾ ಇದೆ, ಅವರ ಜೊತೆ ಮಾತುಕತೆಗಳನ್ನು ನಡೆಸ್ತಾ ಇದೆ. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಎರಡು ಬಣಗಳಾಗಿ ಯಾವ ರೀತಿಯಲ್ಲಿ ಮೂರನೇ ಮಹಾಯುದ್ಧಕ್ಕೆ ಇವೆಲ್ಲವನ್ನು ದೂಡುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಭಾರತ ಈಗಾಗಲೂ ಕೂಡ ತಟಸ್ಥವಾಗಿ ನಿಂತಿದೆ ಅನ್ನುವಂತಹ ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂಥದ್ದು. ಸೊ ಮುಂದಿನ ಅಪ್ಡೇಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.